ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲರೂ ತಮ್ಮ ತಮ್ಮ ಜೀವನದ ಬಗ್ಗೆ ಯೋಚಿಸುತ್ತಿರುತ್ತಾರೆ. ಅದರಲ್ಲೂ ಕೆಲವರು ಬೇಡವಾದ ಈ ಹಿಂದೆ ನಡೆದಿರುವ ಘಟನೆಯ ಬಗ್ಗೆನೇ ಹೆಚ್ಚಾಗಿ ಆಲೋಚಿಸುತ್ತಿರುತ್ತಾರೆ. ಆದರೆ ಜೀವನದಲ್ಲಿ ಹಿಂದೆ ನಡೆದಿರುವ ಕಹಿ ನೆನಪುಗಳನ್ನು ಮರೆತು ಮುಂದೆ ಸಾಗಬೇಕು. ಇಲ್ಲವಾದಲ್ಲಿ ಪ್ರಸ್ತುತ ಜೀವನದಲ್ಲಿ ನಡೆಯುವ ಸಣ್ಣ ಸಣ್ಣ ಆನಂದದ ಕ್ಷಣಗಳನ್ನ ಕೂಡ ನಾವು ಮಿಸ್ ಮಾಡಿಕೊಳ್ಳುತ್ತೇವೆ. ಹಾಗಾಗಿ ಅತಿಯಾಗಿ ಯೋಚನೆ ಮಾಡಿದ್ರೆ ಏನಾಗುತ್ತದೆ? ನಡೆದಿರುವ ಕಹಿ ಘಟನೆಗಳನ್ನ ಮರೆತು ಜೀವನದಲ್ಲಿ ಮುಂದೆ ಸಾಗೋದು ಹೇಗೆ ಎಂಬಿತ್ಯಾದಿ ವಿಚಾರಗಳ ಕುರಿತಂತೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಒಂದಾನೊಂದು ಕಾಲದಲ್ಲಿ ಒಂದು ಊರಿಗೆ ಒಬ್ಬ ಋಷಿಮುನಿ ಬಂದ್ರು. ಆ ಊರಿನ ಜನರು ಋಷಿಮುನಿ ಬಳಿ ತಮ್ಮ ಸಮಸ್ಯೆಗಳನ್ನ ಹೇಳಿ ಪರಿಹಾರ ಕಂಡುಕೊಳ್ಳುತ್ತಿದ್ದರು. ಅದೇ ಊರಿನ ಒಂದು ಹುಡುಗಿ ಋಷಿಯ ಬಳಿ ಪ್ರಪಂಚದಲ್ಲಿ ಘೋರ ಘಟನೆಗಳು, ಜಗಳಗಳು ನಡೆಯುತ್ತಿವೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಶಾಂತಿಯಿಂದ ಯಾವುದೇ ಅತಿಯಾದ ಚಿಂತನೆ ಮಾಡದೆ ಇರುವುದು ಹೇಗೆ ಎಂದು ಕೇಳುತ್ತಾಳೆ. ಆಗ ಋಷಿಮುನಿ ತಮ್ಮ ಸಮೀಪ ಇರುವ ಒಂದು ಮರವನ್ನ ತೋರಿಸಿ, ಈ ಮರದ ಕೆಳಗೆ ಇಷ್ಟೊಂದು ಎಲೆಗಳು ಉದುರಿ ಬಿದ್ದಿದೆ ನೋಡಿದ್ಯಾ? ಅವುಗಳು ತುಂಬಾ ಆನಂದವಾಗಿ ಮರಕ್ಕೆ ಅಂಟಿಕೊಂಡು ಇದ್ದ ಕಾಲ ಬದಲಾಗಿದೆ ಅಷ್ಟೇ. ಆನಂದದಿಂದ ಗಾಳಿಗೆ ತೂಗಾಡಿ ಅಲ್ಲಾಡಿ ಕೆಳಗೆ ಬಿದ್ದಿವೆ. ಅವುಗಳ ಸಮಯ ಮುಗಿದ ನಂತರ ತನ್ನ ಬೆಳೆಸಿದ ವೃಕ್ಷಕ್ಕೆ ಯಾವುದೇ ಕೆಟ್ಟ ಮಾತು ಆಡದೆ ಬಿದ್ದಿದೆ. ಆದರೆ ನಾವು ಪ್ರತಿಯೊಂದು ವಿಷಯಕ್ಕೂ ಅಡ್ಡ ಮಾತುಗಳನ್ನಾಡುತ್ತೇವೆ. ಹೀಗಾಗಬಾರ್ದು ಅಂತ ಹೇಳುತ್ತೇವೆ. ಹಾಗೆಯೇ ನಮ್ಮ ಜೀವನವೂ ಕೂಡ, ನಮ್ಮ ಲೈಫ್ಗೆ ಒಂದು ರಿದಮ್ ಅಂತ ಇರುತ್ತೆ. ಓವರ್ ಥಿಂಕಿಂಗ್ ಅನ್ನೋದು ಈ ರಿದಮ್ ಅನ್ನ ತಡೆಯುತ್ತೆ. ಜೀವನದಲ್ಲಿ ಎಲ್ಲಾ ವಿಷಯಗಳನ್ನ ಯೋಚನೆ ಮಾಡುತ್ತಾ ಕುಳಿತರೆ ನಮ್ಮ ತಲೆ ಕೆಡುವುದು ಖಂಡಿತ. ಕೆಲ ಸಂದರ್ಭಗಳಲ್ಲಿ ಕೆಲ ಕಹಿ ವಿಚಾರವನ್ನ ಅಲ್ಲಿಯೇ ಬಿಟ್ಟು ಮುಂದೆ ಸಾಗಬೇಕು. ಆಗ್ಲೇ ನಾವು ಮನಃಶಾಂತಿಯಿಂದ ಅತಿ ಆಲೋಚನೆ ಇಲ್ಲದೆ ಮುಂದೆ ಸಾಗುತ್ತೇವೆ. ಸ್ನೇಹಿತರೆ, ಜೀವನದಲ್ಲಿ ಎಲ್ಲಾ ವಿಷಯಗಳನ್ನ ಹಿಡಿದುಕೊಂಡು ಅತಿಯಾಗಿ ಚಿಂತಿಸಿದ್ರೆ ದುಃಖ ಪಡಬೇಕಾಗುತ್ತೆ. ಅದೇ ರೀತಿ ನಾವು ಚಿಂತೆಯನ್ನ ಬಿಟ್ಟು ಈ ನ್ಯಾಚುರಲ್ ಜೀವನಕ್ಕೆ ಹೊಂದಿಕೊಂಡ್ರೆ ಮನಃಶಾಂತಿಯಿಂದ ಇರಬಹುದು. ಇದನ್ನೇ ಈ ಕತೆ ಹೇಳುತ್ತಿದೆ. ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾದ ನಿರ್ಧಾರಗಳಿರುತ್ತವೆ. ವೃತ್ತಿ ಜೀವನ ಯಾವ ರೀತಿ ಇರಬೇಕು, ಯಾವ ರೀತಿ ಬೆಳೆಯಬೇಕು, ಹಾಗೆಯೇ ಶಿಕ್ಷಣದ ವಿಚಾರದಲ್ಲೂ ಏನನ್ನ ಓದಬೇಕು, ಎಲ್ಲಿ ಓದಬೇಕು, ಹಾಗೆಯೇ ಸಂಬಂಧದಲ್ಲಿ ಒಬ್ಬ ಹುಡುಗ ಇಲ್ಲವೇ ಹುಡುಗಿ ಸಂತೋಷದಿಂದಿರುವರೆ, ಇಂತಹ ನಿರ್ಧಾರಗಳಿಗೋಸ್ಕರ ಅತಿಯಾಗಿ ಚಿಂತಿಸಿದ್ರೂ ಪರವಾಗಿಲ್ಲ. ಇವುಗಳು ನಮ್ಮ ಜೀವನದ ಮುಖ್ಯ ವಿಷಯಗಳು. ಇಂತಹ ವಿಷಯಗಳಿಗೆ ಚಿಂತಿಸಲು ಸಮಯ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಕೆಲ ವಿಷಯಗಳಲ್ಲಿ ನಾವು ಮಾಡೋದು ಓವರ್ ಥಿಂಕಿಂಗ್. ಈ ಓವರ್ ಥಿಂಕಿಂಗ್ ಅಂದ್ರೆ ಸಣ್ಣ ಸಣ್ಣ ವಿಷಯಗಳಿಗೆ ಯಾವಾಗಲೂ ನಾವು ಹೆಚ್ಚು ಮಾನಸಿಕ ಶಕ್ತಿಯನ್ನ ಉಪಯೋಗಿಸುವುದೇ ಓವರ್ ಥಿಂಕಿಂಗ್ ಆಗಿದೆ. ಓವರ್ ಥಿಂಕಿಂಗ್ ಮಾಡುವಾಗ ನಮ್ಮ ಮಾನಸಿಕ ಶ್ರಮ ಬಳಸುತ್ತೇವೆ. ನಮ್ಮ ಜೀವನದ ಮುಖ್ಯ ವಿಷಯಗಳ ಬಗ್ಗೆ ಚಿಂತಿಸುವ ಟೈಮ್ ಬಂದಾಗ ನಾವು ದಣಿದಿರುತ್ತೇವೆ ಮತ್ತು ನಾವು ಆ ಕೆಲಸ ಮಾಡಲಾರೆವು. ಕೆಲ ಅವಸರದ ವಿಷಯವೇನೆಂದ್ರೆ, ರಾತ್ರಿ ಮಂಚದ ಮೇಲೆ ಮಲಗಿ ಈ ದಿನ ನಡೆದ ಕಹಿ ಘಟನೆಯ ಕುರಿತು ಚಿಂತಿಸುವುದು. ನಾಳೆ ಯಾವ ಬಟ್ಟೆಯನ್ನ ಹಾಕಬೇಕು, ಎಲ್ಲಿಗೆ ಹೋಗಬೇಕು, ಅವರನ್ನ ಹೇಗೆ ಇಂಪ್ರೆಸ್ ಮಾಡಬೇಕು, ಹೀಗೆ ಮುಂತಾದ ಸಣ್ಣ ಸಣ್ಣ ವಿಷಯಗಳಿಗೆ ನಮ್ಮ ಬ್ರೈನ್ ನಲ್ಲಿ ಹೆಚ್ಚು ಜಾಗವನ್ನ ನೀಡುತ್ತಿದ್ದೇವೆ. ಇಂತಹ ಓವರ್ ಥಿಂಕಿಂಗ್ ಬರೋದಕ್ಕೆ ನಮ್ಮಲ್ಲಿ ಇನ್ನೊಂದು ಸಮಸ್ಯೆ ಇರುತ್ತೆ. ಅದೇ ಇನ್ಡಿಸಿಷನ್, ಅಂದ್ರೆ ಒಂದು ರೀತಿಯ ಸೆಲ್ಫ್ ಡೌಟ್ ಎಂದು ಹೇಳಬಹುದು. ಸ್ನೇಹಿತರು ಕರೆದಿದ್ದಾರೆ, ನಮಗೆ ಕೆಲಸವಿದೆ ಎಂದು ಹೇಳಲು ಆಲೋಚಿಸಿ ನಾವು ಹೋಗಿಲ್ಲವೆಂದರೆ ಅವರು ಏನಾದರೂ ಅಂದುಕೊಳ್ಳುತ್ತಾರೆಯೇ, ನಾವು ಎಂತಹ ಜನ ಅಂದುಕೊಳ್ಳುತ್ತಾರೆಯೇ, ಹೀಗೆ ಆಲೋಚಿಸಿ ನಿರ್ಧಾರಗಳನ್ನ ಕೂಡ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳುವ ಕೆಪಾಸಿಟಿ ಕಳೆದುಕೊಳ್ಳುತ್ತಿದ್ದೇವೆ. ಮೆಂಟಲ್ ಎನರ್ಜಿಯನ್ನ ವ್ಯರ್ಥ ಮಾಡುತ್ತಿದ್ದೇವೆ. ತುಂಬಾ ಜನರು ಏನಂದುಕೊಳ್ಳುತ್ತಿದ್ದಾರೆ ಅಂದ್ರೆ, ತಮಗೆ ತುಂಬಾ ಮೆಂಟಲ್ ಕೆಪಾಸಿಟಿ ಇದೆ ಅಂತ ಅಂದುಕೊಳ್ಳುತ್ತಾರೆ. ಆದರೆ ನಿಜವಾಗಿಯೂ ನಮ್ಮೆಲ್ಲರ ಬಳಿ ಲಿಮಿಟೆಡ್ ಮೆಂಟಲ್ ಕೆಪಾಸಿಟಿ ಇರುತ್ತೆ. ಒಬ್ಬ ವ್ಯಕ್ತಿ ಬೆಳಗ್ಗೆ ಎಷ್ಟು ಆಕ್ಟಿವ್ ಆಗಿರುತ್ತಾನೆ, ಆದರೆ ಸಂಜೆ ಮನೆಗೆ ಬಂದಾಗ ಆ ಎನರ್ಜಿ ಆಗಿರೋದಿಲ್ಲ. ಓಕೆ, ನಾನಿದನ್ನ ಸಂಭಾಳಿಸುವೆ ಎಂದು ನಗುತ್ತಾ ಆಫೀಸಿನಲ್ಲಿ ಕಷ್ಟದ ಕೆಲಸವನ್ನ ಮಾಡುವವರು ಮನೆಗೆ ಬಂದ ನಂತರ ಸಣ್ಣ ಸಣ್ಣ ವಿಷಯಗಳಿಗೂ ಕೋಪ ಮಾಡಿಕೊಳ್ತಾರೆ, ಇಲ್ಲವೇ ಜಗಳವಾಡುತ್ತಾರೆ. ಈ ರೀತಿಯಾಗಿ ನಮ್ಮ ಮೆಂಟಲ್ ಕೆಪಾಸಿಟಿ ಕಡಿಮೆಯಾಗುತ್ತದೆ. ಹಾಗಾದ್ರೆ ನಮ್ಮ ಮಾನಸಿಕ ಶಕ್ತಿಯನ್ನ ಈ ಓವರ್ ಥಿಂಕಿಂಗ್ ಎಂಬ ಭೂತಕ್ಕೆ ದಾಸರನ್ನಾಗಿಸದೆ ಹೇಗೆ ಕಾಪಾಡಿಕೊಳ್ಳಬಹುದು, ಇದರಿಂದ ಮುಕ್ತಿ ಹೊಂದೋದು ಹೇಗೆ ಎಂದು ಮುಂದೆ ನೋಡೋಣ. ಮೊದಲನೆಯ ಕತೆ, ಒಂದು ಆಶ್ರಮದಲ್ಲಿ ಹೊಸದಾಗಿ ಸೇರಿದ ಸನ್ಯಾಸಿ ತನ್ನ ಗುರುಗಳ ಬಳಿ ಕೇಳುತ್ತಾನೆ, ನನ್ನ ತಲೆಯ ತುಂಬ ಆಲೋಚನೆಗಳು ತುಂಬಿ ಹೋಗಿದೆ, ನನ್ನ ಮನಃಶಾಂತಿ ಹಾಳಾಗಿದೆ, ಏನು ಮಾಡುವುದು ಎಂದು ತಿಳಿಯುತ್ತಿಲ್ಲ, ನೀವೇನಾದರೂ ಸಹಾಯ ಮಾಡಬೇಕು ಎಂದು ಕೇಳುತ್ತಾನೆ. ಆಗ ಗುರುಗಳು ಒಂದು ಕತೆ ಹೇಳಲು ಶುರು ಮಾಡ್ತಾರೆ.
ಒಬ್ಬ ಬೇಟೆಗಾರ ಕಾಡಿಗೆ ಬೇಟೆಯಾಡಲು ಹೋಗ್ತಾನೆ. ಆ ಬೇಟೆಗಾರನಿಗೆ ಎಲ್ಲಿಂದಲೂ ಒಂದು ಬಾಣ ಬಂದು ತಗುಲುತ್ತೆ. ಆಗ ಬೇಟೆಗಾರ ಚಿಕಿತ್ಸೆ ಪಡೆಯದೆ ಆ ಬಾಣವನ್ನ ಯಾರು ಹೊಡೆದ್ರು, ಎಲ್ಲಿಂದ ಬಂದಿದೆ, ಅದು ಹೇಗೆ ತಯಾರು ಮಾಡಲಾಗಿದೆ ಎಂಬೆಲ್ಲ ವಿಷಯಗಳನ್ನ ಕೂಗಾಡುತ್ತಾ ವಿಚಾರಿಸುತ್ತಿರುತ್ತಾನೆ. ಹೀಗೆ ಸಮಯ ವ್ಯರ್ಥ ಮಾಡಿದ್ರಿಂದ ಆ ಬಾಣದಲ್ಲಿ ಇದ್ದ ವಿಷವು ದೇಹದ ಪೂರ್ತಿ ಹರಡಿ ಆ ಬೇಟೆಗಾರ ಸಾವನ್ನಪ್ಪುತ್ತಾನೆ. ಹೀಗೆಯೇ ಅತಿಯಾದ ಆಲೋಚನೆ ಅನವಶ್ಯಕ ವಿಷಯಗಳ ಬಗ್ಗೆ ಯೋಚಿಸುವ ಹಾಗೆ ಮಾಡುತ್ತದೆ. ಇದರಿಂದ ಅವಶ್ಯಕತೆ ಇರುವ ಕೆಲಸ ಮಾಡುವುದನ್ನ ಬಿಡುತ್ತೇವೆ, ನಂತರ ಸಮಯ ವ್ಯರ್ಥವಾಯಿತೆಂದು ದುಃಖ ಪಡುತ್ತೇವೆ. ಕೊನೆಯದಾಗಿ ಗುರುಗಳು ಈ ರೀತಿ ಹೇಳುತ್ತಾರೆ, ಅತಿಯಾದ ಆಲೋಚನೆಯಿಂದ ತಪ್ಪಿಸಿಕೊಳ್ಳಬೇಕಾದರೆ ಪ್ರಸ್ತುತ ಸಂದರ್ಭದ ಮೇಲೆ ಗಮನ ಹರಿಸಬೇಕು. ಆ ಬೇಟೆಗಾರನಿಗೆ ಬಾಣ ತಗುಲಿದ ನಂತರ ಆತ ಮೊದಲು ಚಿಕಿತ್ಸೆ ಪಡೆಯುವ ಕೆಲಸ ಮಾಡಬೇಕಿತ್ತು. ಆದರೆ ಅದನ್ನ ಬದಿಗಿಟ್ಟು ಅನವಸರವಾದ ವಿಷಯಗಳ ಬಗ್ಗೆ ಆಲೋಚಿಸಿ ಸಾವನ್ನಪ್ಪಿದ. ಹೀಗೆ ನಾವು ಕೂಡ ಮಾಡಬೇಕಾದ ಕೆಲಸ ಮಾಡಿದ್ರೆ ಆಗ ಮನಃಶಾಂತಿ ದೊರೆಯುತ್ತದೆ. ಅತಿಯಾದ ಆಲೋಚನೆಯಿಂದ ಮುಕ್ತಿ ದೊರೆಯುವುದು ಎಂದು ಗುರುಗಳು ಹೇಳುತ್ತಾರೆ. ಈ ಕಥೆಯಲ್ಲಿ ಬೇಟೆಗಾರನ ರೀತಿಯಲ್ಲಿ ನಾವು ಕೂಡ ಯೋಚಿಸುತ್ತಿದ್ದೇವೆ. ಮುಖ್ಯವಾದ ಕೆಲಸ ಮಾಡೋದನ್ನ ಮರೆತು ಪರ್ಫೆಕ್ಟ್ ಆಗಿ ಏನ್ ಮಾಡಬೇಕು ಎಂದು ಆಲೋಚಿಸುತ್ತಿರುತ್ತೇವೆ. ನಮ್ಮ ದೃಷ್ಟಿಯಲ್ಲಿ ಪರ್ಫೆಕ್ಷನ್ ಮುಖ್ಯವಾಗಿರುತ್ತೆ. ನಾವುಗಳು ಸಮಸ್ಯೆಗೆ ಪರ್ಫೆಕ್ಷನ್ ಅನ್ನೇ ಪರಿಹಾರ ಎಂದು ನಂಬುತ್ತೇವೆ. ಒಂದು ಸಮಸ್ಯೆಗೆ ನಾನಾ ರೀತಿಯ ಪರಿಹಾರಗಳಿರ್ತಾವೆ. ಅದನ್ನ ಬಿಟ್ಟು ಪರ್ಫೆಕ್ಟ್ ಆಗಿ ಮಾಡಬೇಕು ಎಂದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಕೆಲಸ ಬಿಟ್ಟು ಯೋಚಿಸುತ್ತಾನೆ ಕುಳಿತರೆ ಅನಾಲಿಸಿಸ್ ಪ್ಯಾರಲಿಸಿಸ್ ಎಂಬ ಕಾಯಿಲೆ ಬರಬಹುದು. ಅನಾಲಿಸಿಸ್ ಪ್ಯಾರಲೈಸಿಸ್ ಅಂದ್ರೆ ಒಂದು ಲೂಪ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳೋದು, ಪದೇ ಪದೇ ಅದರ ಬಗ್ಗೆ ಆಲೋಚಿಸುವುದು ಮತ್ತು ಅದರ ಬಗ್ಗೆನೇ ಮಾತನಾಡುವುದು. ಯಾವುದೇ ತಪ್ಪು ನಡೆಯಬಾರದು ಎಂದು ಯೋಚಿಸುತ್ತಿದ್ದೇವೆ, ಆಲೋಚನೆಯಲ್ಲೇ ಕುಳಿತು ಸಮಯ ವ್ಯರ್ಥ ಮಾಡುತ್ತಿರುತ್ತೇವೆ. ಆದರೆ ನಾವು ಮಾಡುವ ತಪ್ಪುಗಳು ಕೂಡ ಜೀವನದಲ್ಲಿ ಒಂದು ಉತ್ತಮ ಪಾಠ ಕಲಿಸುತ್ತದೆ ಅನ್ನೋದನ್ನೇ ಮರೆತಿದ್ದೇವೆ. ನಾವುಗಳು ಕೆಲಸ ಮಾಡುವಾಗ ನಮ್ಮ ಮೈಂಡ್ ಸೆಟ್ ಹೇಗಿರಬೇಕು ಅಂದರೆ, ನಾವು ಕೆಲಸ ಮಾಡುತ್ತಿದ್ದೇವೆ ಅಂದುಕೊಳ್ಳುವ ಬದಲಿಗೆ ಪ್ರಯೋಗ ಮಾಡುತ್ತಿದ್ದೇವೆ ಎಂದುಕೊಳ್ಳಬೇಕು. ಆಗ ಪ್ರಯೋಗಗಳಿಗೆ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ, ಬದಲಿಗೆ ರಿಸಲ್ಟ್ ಮಾತ್ರ ಇರುತ್ತೆ. ಆಗ ಪರ್ಫೆಕ್ಟ್ ಆಗೋದಕ್ಕಿಂತ ಇನ್ನೂ ಉತ್ತಮವಾಗಿ ಮಾಡಬೇಕು ಎಂಬುದರ ಬಗ್ಗೆ ಗಮನ ಹರಿಸಿ ಆಲೋಚನೆಯಿಂದ ದೂರ ಇರುತ್ತೀರಿ. ಎರಡನೇ ಕತೆ. ಒಂದು ಆಶ್ರಮದಲ್ಲಿ ಗುರೂಜಿಗೆ 13 ಶಿಷ್ಯರಿರ್ತಾರೆ. ಒಂದು ದಿನ ಗುರೂಜಿ ತನ್ನ ಕೊಠಡಿಯಿಂದ ಹೊರಬರುವಾಗ ಇದ್ದಕ್ಕಿದ್ದಂತೆ ಬಾಗಿಲುಗಳನ್ನ ಮುಟ್ಟದೆಯೇ ಅದು ತೆರೆದುಕೊಂಡಿತು. ಗುರೂಜಿ ಆಶ್ಚರ್ಯದಿಂದ ಅದು ಹೇಗೆ ಸಾಧ್ಯ, ಏನಿರಬಹುದು ಎಂದು ನೋಡಿದಾಗ ಬಾಗಿಲಿನ ಇನ್ನೊಂದು ಬದಿಯಲ್ಲಿ ನಿಂತಿದ್ದ ಒಬ್ಬ ಶಿಷ್ಯ ಬಾಗಿಲನ್ನ ತೆರೆದಿರುತ್ತಾನೆ. ನಾನು ಬಾಗಿಲನ್ನ ತಟ್ಟಿಲ್ಲ, ಆದರೂ ತಾನು ಬರುತ್ತಿರುವುದು ಆ ಶಿಷ್ಯನಿಗೆ ತಿಳಿದು ಹೇಗೆ ಬಾಗಿಲನ್ನ ತೆರೆದ ಎಂದು ಆಶ್ಚರ್ಯವಾಗಿರುತ್ತದೆ. ಇದೇ ರೀತಿ ಒಂದು ವಾರದಲ್ಲಿ 5 ಬಾರಿ ಪುನರಾವರ್ತನೆ ಆದಾಗ ಗುರುಗಳು ಆ ಶಿಷ್ಯನ ಬಳಿ, ನೀನ್ ಹೇಗೆ ನಾನು ಬಾಗಿಲು ತಟ್ಟದೆ ತೆರೆಯುತ್ತಿರುವೆ ಎಂದು ಕೇಳುತ್ತಾರೆ. ಆಗ ಶಿಷ್ಯ, ಗುರುಗಳೇ, ನೀವು ಕೋಪಿಸಿಕೊಳ್ಳದಿದ್ದರೆ ನಾನು ಹೇಳುವೆ ಎಂದು ಹೇಳುತ್ತಾನೆ. ಗುರುಗಳೇ, ನೀವು ಬರುವಾಗ ಕೋಪದಿಂದ ಹರಚಿಕೊಂಡು ಬರುತ್ತೀರಾ, ಇದನ್ನು ನಾನು ಗಮನಿಸಿ ನೀವು ಬಾಗಿಲನ್ನ ತಟ್ಟುವ ಮೊದಲೇ ನಾನು ಬಾಗಿಲನ್ನ ತೆರೆಯುತ್ತಿದ್ದೇನೆ ಎಂದು ಶಿಷ್ಯ ಗುರುಗಳಿಗೆ ಹೇಳುತ್ತಾನೆ. ಆಗ ಗುರುಗಳಿಗೆ ಅರ್ಥವಾಗುತ್ತೆ, ನಾನೇ ಇಷ್ಟೊಂದು ಕೋಪಿಷ್ಟನಾಗಿರುವೆ, ನಾನು ಎಲ್ಲರಿಗೂ ಶಾಂತಿ ಪಾಠವನ್ನ ಹೇಳುತ್ತಿರುವೆ, ಆದರೆ ನಾನೇ ಈ ಶಾಂತಿ ಪಾಠವನ್ನ ಪಾಲಿಸುತ್ತಿಲ್ಲ. ಆಗ ಗುರುಗಳು ತಮ್ಮ ಮೌಲ್ಯವನ್ನ ತಿಳಿದುಕೊಂಡು ಕೋಪವನ್ನ ನಿಧಾನವಾಗಿ ತ್ಯಜಿಸ್ತಾರೆ. ನಾವುಗಳೆಲ್ಲರೂ ಕೂಡ ಅಷ್ಟೇ, ಜೀವನದಲ್ಲಿ ನಡೆಯುತ್ತಿರುವ ನಾನಾ ವಿಷಯಗಳ ಬಗ್ಗೆ ಯೋಚಿಸುತ್ತಾ ನಮ್ಮ ವ್ಯಾಲ್ಯೂಗಳನ್ನ ಮರೆಯುತ್ತಿದ್ದೇವೆ. ನಮಗಂತಲೇ ವ್ಯಾಲ್ಯೂಸ್ ಇದ್ರೆ ಅದು ಆಲೋಚನೆಯನ್ನ ಕಡಿಮೆ ಮಾಡಿ ತಕ್ಷಣವೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಹಾಗೆ ಮಾಡುತ್ತೆ. ಅಷ್ಟೇ ಅಲ್ಲ, ಅವರ್ ವ್ಯಾಲ್ಯೂಸ್ ಡೋಂಟ್ ಟ್ರಸ್ಟ್ ಗೈಡ್ ಚಾಯ್ಸ್, ದೇ ಆಲ್ಸೋ ಶೇಪ್ ಥಾಟ್ಸ್ ಅಂಡ್ ಇಂಟ್ರೆಸ್ಟ್. ಕೆಲ ಜನರು ಮೌಲ್ಯಗಳ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ಆದ್ರಿಂದ ಅವರು ಯಾವುದೇ ಕೆಲಸವನ್ನ ಮಾಡಿದ್ರೂ ನ್ಯಾಯಯುತವಾಗಿ ಮಾಡುತ್ತಾರೆ. ಕೆಲವರ ಮೌಲ್ಯಗಳಲ್ಲಿ ಕೈಂಡ್ನೆಸ್ ಅಂದ್ರೆ ದಯೆ ಇರುತ್ತೆ. ಇದರಿಂದಲೇ ಅವರು ಯಾರಿಗಾದರೂ ಕಷ್ಟ ಅಥವಾ ಅಪಾಯವಾದಾಗ ಕೂಡಲೇ ಸಹಾಯ ಮಾಡ್ತಾರೆ. ಜನರು ವಿವಿಧ ರೀತಿಯ ಮೌಲ್ಯ ಇಟ್ಕೊಂಡಿರ್ತಾರೆ. ನಿಮ್ಮ ಮೌಲ್ಯ ಏನು ಎಂದು ಆಲೋಚಿಸಿ ಆಗ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಮೌಲ್ಯವನ್ನ ಗುರುತಿನಲ್ಲಿ ಇಟ್ಕೊಳ್ಳಿ. ಆಗ ಓವರ್ ಥಿಂಕಿಂಗ್ ನಿಮ್ಮನ್ನ ಬಿಟ್ಟು ಹೋಗುತ್ತದೆ. ಮೂರನೆಯ ಕತೆ. ಅಲಂಬುರಿ ಎಂಬ ಊರಿನಲ್ಲಿ ಲಕ್ಷ್ಮಿ ಎನ್ನುವ ಹುಡುಗಿ ಇದ್ಲು. ಅವಳಿಗೆ ಹಳೆಯ ನೆನಪುಗಳು ಗುರುತಿಗೆ ಬಂದು ಹೆಚ್ಚಾಗಿ ಆಲೋಚಿಸುತ್ತಿರುತ್ತಾಳೆ. ಆಗ ಅವರ ಕುಟುಂಬದವರು ಆಕೆಗೆ ಹತ್ತಿರದಲ್ಲಿದ್ದ ದೇವಸ್ಥಾನದ ಸ್ವಾಮಿಗಳನ್ನ ಭೇಟಿ ಮಾಡು ಎಂದು ಹೇಳುತ್ತಾರೆ. ಆಗ ಆ ಹುಡುಗಿ ಸ್ವಾಮೀಜಿಯ ಬಳಿ ತನ್ನೆಲ್ಲ ಕಥೆಯನ್ನ ಹೇಳ್ತಾಳೆ. ಸ್ವಾಮೀಜಿಯು ಲಕ್ಷ್ಮಿಯ ಕಥೆಯನ್ನ ಕೇಳಿ ದೇವಸ್ಥಾನದ ಹಿಂದೆ ಇದ್ದ ಮನೆಯೊಳಗೆ ಹೋಗಿ ಕೆಲ ಸಮಯದ ನಂತರ ಬಂದು ಲೋಟದಲ್ಲಿ ನೀರನ್ನ ತಂದ್ರು. ಆ ಲೋಟವನ್ನ ಲಕ್ಷ್ಮಿಗೆ ಹಿಡಿದುಕೊಳ್ಳಲು ಹೇಳ್ತಾರೆ. ಲಕ್ಷ್ಮಿ ಆ ಲೋಟವನ್ನ ಹಿಡಿದುಕೊಳ್ತಾಳೆ. ಆಗ ಸ್ವಾಮೀಜಿ, ಈ ಲೋಟದ ತೂಕ ಎಷ್ಟಿರಬಹುದಮ್ಮ ಎಂದು ಕೇಳಿದಾಗ ಲಕ್ಷ್ಮಿ, ಅಂತಹ ತೂಕ ಇಲ್ಲ ಸ್ವಾಮಿ ಅಂತ ಹೇಳ್ತಾಳೆ.
ಸ್ವಾಮೀಜಿಯು ಆ ಲೋಟವನ್ನ 1 ಗಂಟೆ ಹಿಡಿದುಕೊಳ್ತೀಯಮ್ಮ ಎಂದು ಕೇಳಿದಾಗ, ಇಲ್ಲ ಸ್ವಾಮಿಗಳೇ, ಕೈ ನೋವು ಬರುತ್ತದೆ ಎನ್ನುತ್ತಾಳೆ. ಆಗ ಸ್ವಾಮೀಜಿಯು, ಇದನ್ನ ದಿನಪೂರ್ತಿ ಹಿಡಿದುಕೊಳ್ಳುವೆಯಾ ಎಂದು ಕೇಳಿದಾಗ, ಲಕ್ಷ್ಮಿ ಆಗುವುದಿಲ್ಲ, ತಲೆ ತಿರುಗಿ ಬಿದ್ದು ಬಿಡುವೆ ಎನ್ನುವಳು. ಆಗ ಸ್ವಾಮೀಜಿಯು, ಇದನ್ನ 1 ದಿನ ಪೂರ್ತಿ ಹಿಡಿದಿಟ್ಕೊಳ್ಳುವುದಿಲ್ಲ ಅಂತ ಆದರೆ ಏನು ಮಾಡುವೆ ಎಂದಾಗ, ಲಕ್ಷ್ಮಿ ಲೋಟವನ್ನ ಪಕ್ಕದಲ್ಲಿ ಇಡ್ತಾಳೆ. ಆಗ ಸ್ವಾಮೀಜಿಯು ಆ ಲೋಟದಂತೆ ನಿನ್ನ ಹಳೆಯ ನೆನಪುಗಳನ್ನ ಅವುಗಳನ್ನ ಪಕ್ಕದಲ್ಲಿಟ್ಟು ಮುಂದೆ ಸಾಗಬೇಕು, ಇಲ್ಲವಾದಲ್ಲಿ ಅದು ಕೂಡ ತೂಕವೆನಿಸಿ ನಿನ್ನನ್ನ ಕುಗ್ಗುವಂತೆ ಮಾಡುತ್ತವೆ ಎಂದು ಹೇಳ್ತಾರೆ. ಆಗ ಲಕ್ಷ್ಮಿಗೆ ಅವಳ ತಪ್ಪಿನ ಅರಿವಾಗುತ್ತೆ. ನಮಗೂ ಕೂಡ ಇಂತಹ ಸಮಸ್ಯೆಗಳು ಇರುತ್ತವೆ, ನಾವು ಕೂಡ ಇಂತಹ ಹಳೆಯ ನೆನಪಿನ ಬಗ್ಗೆ ಯೋಚಿಸುತ್ತಾ ಇರ್ತೇವೆ. ಆದರೆ ನಮಗೆ ತಿಳಿದಿರುತ್ತೆ ಆಲೋಚನೆಯಿಂದ ಏನು ಲಾಭವಿಲ್ಲವೆಂದು. ಆದರೂ ಕೂಡ ನಾವು ಆಲೋಚಿಸುತ್ತಲೇ ಇರುತ್ತೇವೆ. ಇದು ನಾವುಗಳು ಮಾಡುತ್ತಿರುವ ಅತಿ ದೊಡ್ಡ ತಪ್ಪು. 4ನೆಯ ಕತೆ. ಹೈದರಾಬಾದ್ನಲ್ಲಿ ರೋಹಿತ್ ಎಂಬ ವ್ಯಕ್ತಿ ಇದ್ದಾನೆ. ಅವನಿಗೆ ಜೀವನದಲ್ಲಿ ಏನೋ ಇದೆ, ಈ ಜಗತ್ತು ಏನೋ ಹೇಳುತ್ತಿದೆ, ನನಗೆ ಅರ್ಥವಾಗುತ್ತಿಲ್ಲ ಎಂದು ಹೆಚ್ಚಾಗಿ ಹೇಳುತ್ತಿದ್ದ. ಒಮ್ಮೆ ಆಶ್ರಮಕ್ಕೆ ಹೋಗಿ ತುಂಬಾ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅಂದುಕೊಂಡು ಗುರುಗಳ ಬಳಿ ಹೋಗ್ತಾನೆ. ಅವನು ಪ್ರಶ್ನೆಗಳನ್ನ ಕೇಳಲು ಶುರು ಮಾಡುವ ಮೊದಲೇ ಗುರುಗಳು ಹೊರಗಡೆ ಪುಳಿಯೋಗರೆ ನೀಡುತ್ತಿದ್ದಾರೆ, ನೀನು ತಿಂದೆಯಾ ಎಂದು ಕೇಳ್ತಾರೆ. ಆಗ ರೋಹಿತ್ ತಿಂದೆ ಗುರುಗಳೇ ಎಂದು ಹೇಳ್ತಾನೆ. ಆಗ ಗುರುಗಳು ಪ್ಲೇಟ್ ಕ್ಲೀನ್ ಮಾಡೋದನ್ನ ಮರೆಯಬೇಡ ಎಂದು ಹೇಳಿ ಎದ್ದು ಹೋಗ್ತಾರೆ. ರೋಹಿತ್ಗೆ ಸ್ವಲ್ಪ ಸಮಯ ಅರ್ಥವಾಗೋದಿಲ್ಲ. ಪ್ಲೇಟ್ ಕ್ಲೀನ್ ಮಾಡಿದ ನಂತರ ಅವನಿಗೆ ಅರ್ಥವಾಗುತ್ತದೆ. ಜೀವನದಲ್ಲಿ ಏನೋ ಇದೆ, ಪ್ರತಿಯೊಂದರಲ್ಲೂ ಅರ್ಥವಿದೆ. ಆ ಪರಮಾರ್ಥವನ್ನ ತಿಳಿದುಕೊಳ್ಳಬೇಕು ಎಂದು ತುಂಬಾ ಮಂದಿ ಅಂದುಕೊಳ್ತಾರೆ. ಆದರೆ ನಿಜವಾಗಿಯೂ ಇಷ್ಟೊಂದು ಆಲೋಚಿಸುವ ಬದಲು ತಿಂದ ನಂತರ ಆ ಪ್ಲೇಟ್ ಕ್ಲೀನ್ ಮಾಡಿದ ಹಾಗೆ ಜೀವನದಲ್ಲಿ ಹಳೆಯ ಘಟನೆಗಳನ್ನ ಕ್ಲೀನ್ ಮಾಡಿ ಮುಂದೆ ಏನು ಮಾಡಬೇಕು ಅದನ್ನ ಮಾಡಿಕೊಂಡು ಸಾಗೋದೇ ಜೀವನ. ಜೀವನದಲ್ಲಿ ಪ್ರತಿಯೊಂದು ವಿಷಯದ ಬಗ್ಗೆ ಪ್ಲಾನ್ ಮಾಡೋದು, ಆಲೋಚಿಸುತ್ತಾ ಕುಳಿತರೆ ಜೀವನದ ಸಣ್ಣ ಸಣ್ಣ ಆನಂದವನ್ನ ಕಳೆದುಕೊಳ್ಳುತ್ತೇವೆ. ಜೀವನದಲ್ಲಿ ಆಲೋಚನೆಗಳು ಬಂದಾಗ ಈ ಕತೆಗಳು ಆಲೋಚನೆಯಿಂದ ಹೇಗೆ ದೂರ ಇರಬೇಕೆಂದು ಸಹಾಯ ಮಾಡುತ್ತವೆ ಎಂದುಕೊಂಡು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ತಪ್ಪದೇ ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.